ವೀಕ್ಷಕರೇ, ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿರುವ ನಮ್ಮ ನೂತನ ಚಾನೆಲ್ ಹಚ್ಚು ಟಿವಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ಏನ್ ತಿಳಿಸಕ್ ಬಂದಿದ್ದೀನಿ ಅಂದ್ರೆ, ಇವತ್ತು ವಿಭೂತಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಭೂತಿ ಅನ್ನೋದು ತುಂಬಾ ಶ್ರೇಷ್ಠ. ಭಸ್ಮ ಪ್ರತಿಯೊಬ್ಬರು ಬಳಸ್ತಾರೆ. ಅದರಲ್ಲೂ ದೇವಾಲಯದಲ್ಲಿ ನೀವು ನೋಡ್ಬೋದು, ಪುರೋಹಿತರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಋಷಿ ಮುನಿಗಳಾಗಿರ್ಬೋದು, ವಿಭೂತಿಗಳನ್ನ ಹಚ್ಚುತ್ತಾರೆ. ಯಾಕೆ ಈ ವಿಭೂತಿ ಹಚ್ಚುತ್ತಾರೆ? ಇದರ ಹಿನ್ನೆಲೆ ಏನು, ಇದರಿಂದ ನಮ್ಗಾಗುವ ಪ್ರಯೋಜನ ಏನು, ಪ್ರತಿಯೊಂದು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಭಸ್ಮ. ಈ ಭಸ್ಮ ಶಿವನ ಸಂಕೇತ ಅಂತ ಕರೀತಾರೆ. ಈ ಭಸ್ಮದಿಂದ ತುಂಬಾ ಉಪಯೋಗ ನಮ್ಗೆ ಇದೆ. ಈ ಭಸ್ಮವನ್ನು ಧರಿಸಿದ್ರೆ ನಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ. ಈ ಭಸ್ಮದಿಂದ ನಕಾರಾತ್ಮಕ ಶಕ್ತಿಯು ಕಮ್ಮಿ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಪವರ್ ನಮ್ಗೆ ಹೆಚ್ಚುತ್ತೆ. ಯಾರು ಈ ಭಸ್ಮವನ್ನು ಧರಿಸ್ತಾರೋ ಅವ್ರ ಹಣೆ ಬರಹ ಏನಾದ್ರು ಕೆಟ್ಟಾಗಿದ್ರೆ ಅದು ತೊಲಗಿಸಿ ಒಳ್ಳೆ ಹಣೆ ಬರಹ ಕೂಡ ಆ ಶಿವನು ನಮ್ಗೆ ಕನ್ನಿಸ್ತಾರಂತೆ. ಅಷ್ಟು ಒಳ್ಳೆ ಉಪಯೋಗ ಇದೆ ಈ ಭಸ್ಮದಲ್ಲಿ. ಈ ಭಸ್ಮ ಎಲ್ಲಾ ವಸ್ತು ಸುಟ್ಟರು ಈ ಭಸ್ಮ ಆಗಲ್ಲ. ತುಪ್ಪ, ಜೇನ್ ತುಪ್ಪ ಮತ್ತು ಹಸುವಿನ ಬೆರಳಿನ ಸುಟ್ಟಾಗ ಆಗುವುದೇ ನಮ್ಗೆ ಈ ವಿಭೂತಿ. ಈ ವಿಭೂತಿಯಿಂದ ನಮ್ಗೆ ಎಷ್ಟೊಂದು ಉಪಯೋಗ ಇದೆ ವೀಕ್ಷಕರೇ. ಖಂಡಿತ ನಾವು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಪ್ರತಿನಿತ್ಯ ಈ ವಿಭೂತಿಯನ್ನ ಹಚ್ಚೋದನ್ನ ಹೇಳ್ಕೊಟ್ರೆ ಖಂಡಿತ ಅವರು ನಮ್ಮ ಧರ್ಮವನ್ನು ಎತ್ತಿಡಿತಾರೆ. ಮತ್ತೆ ಪುರಾತನ ಕಾಲದಿಂದಲೂ ಈ ವಿಭೂತಿ ಭಸ್ಮವನ್ನು ಪ್ರತಿಯೊಬ್ಬರು ಧರಿಸಿ ಬಂದಿದ್ದಾರೆ. ಈ ಭಸ್ಮದಿಂದ ನಮ್ಗೆ ಅನೇಕ ಶಕ್ತಿ ಉಂಟಾಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಈ ಭಸ್ಮವನ್ನು ಧರಿಸೋದ್ರಿಂದ ನಮ್ಗೆ ತೇಜಸ್ ಉಂಟಾಗುತ್ತೆ, ನಕಾರಾತ್ಮಕ ಶಕ್ತಿ ಹೋಗಲಾಡಿಸುತ್ತೆ, ಮತ್ತೆ ನಮ್ಗೆ ಕಾನ್ಸಂಟ್ರೇಷನ್ ಪವರ್ ಬರುತ್ತೆ ಅಂತ ಹೇಳಿದೆ. ಇದಲ್ದಿರ ಈ ಭಸ್ಮ ಹಚ್ಚೋದ್ರಿಂದ ನಮ್ಮಲ್ಲಿ ಇರುವ ಅಹಂ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಅಜ್ಞಾನ ಆಗಿರ್ಬೋದು, ಪ್ರತಿಯೊಂದನ್ನು ಹೋಗಲಾಡಿಸುತ್ತೆ. ಈ ಭಸ್ಮವನ್ನು ನಾವು 3 ಬೆರಳಿಂದ ಹಚ್ತೀವಿ, ನಿಮ್ಗೆಲ್ಲ ಗೊತ್ತು. ಇದಕ್ಕೂ ಒಂದು ಸಂಕೇತ ಇದೆ. ಏನು ಅಂದ್ರೆ, ಮೊದಲನೇ ಬೆರಳು ನಮ್ಮ ಅಹಂನ ತೆಗ್ದಾಕುತ್ತೆ, 2ನೇ ಬೆರಳು ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸುತ್ತೆ, 3ನೇ ಬೆರಳು ನಾವು ಮಾಡಿರೋ ಕರ್ಮನೆಲ್ಲ ಹೋಗಲಾಡಿಸುತ್ತೆ ಈ ಭಸ್ಮ. ಮತ್ ನಾವು ಇಲ್ಲಿ ಮಧ್ಯ ಆಜ್ಞಾ ಚಕ್ರ ಅಂತ ಇರುತ್ತೆ. ಯಾವಾಗ ನಾವು ಈ ಭಸ್ಮವನ್ನು ಧರಿಸ್ತೀವೋ ಆವಾಗ ನಮ್ಮಲ್ಲಿರೋ ಆಜ್ಞಾ ಚಕ್ರ ಹೆಚ್ಚಾಗಿ ಉಪಯೋಗಕ್ಕೆ ಬರುತ್ತೆ. ನಮ್ಮಲ್ಲಿರೋ ಕಾನ್ಸಂಟ್ರೇಷನ್ ಪವರು ಇನ್ಕ್ರೀಸ್ ಆಗುತ್ತೆ. ನಮ್ಮಲ್ಲಿ ಸುತ್ತಮುತ್ತ ಇರೋ ನೆಗೆಟಿವ್ ಎನರ್ಜಿ ಕೂಡ ಈ ಭಸ್ಮದಿಂದ ಹೋಗ್ಲಾಡಿಸಬಹುದು. ಇಷ್ಟೆಲ್ಲ ಉಪಯೋಗ ಇದೆ ವೀಕ್ಷಕರೇ. ಈಗಿಂದಲ್ಲ, ಸುಮಾರು ವರ್ಷಗಳಿಂದ ಬ್ರಾಹ್ಮಣರು, ಋಷಿ ಮಹರ್ಷಿಗಳು ಪ್ರತಿಯೊಬ್ಬರು ಈ ಭಸ್ಮವನ್ನು ಹಚ್ತಾ ಬಂದಿದ್ದಾರೆ. ಇಷ್ಟೆಲ್ಲ ಉಪಯೋಗ ಇದೆ ಈ ಭಸ್ಮದಿಂದ. ಹಸುವಿನ ಬೆರಳಿನ ಸುಟ್ಟಿ ಮಾಡುವಂತಹ ವಸ್ತುನೇ ಈ ಭಸ್ಮ. ನೀವ್ ನೋಡಿರ್ಬೋದು, ಶಿವ ಭಸ್ಮಕಾರಿ ಅಂತಾನೂ ಕರೀತಾರೆ. ಭಸ್ಮವನ್ನು ಪೂರ್ತಿ ಮೈ ಹಚ್ಕೊಂಡಿರ್ತಾನೆ. ಹಾಗೆ ನಾವು ನೋಡಿರ್ಬೋದು, ಬರೀ ಭಸ್ಮ ಹಣೆಗೆ ಅಲ್ದಿರ ಅಂಗೈಗಾಗಿರ್ಬೋದು, ಎಷ್ಟೋ ನಮ್ಮ ದೇಹದ ಭಾಗಗಳಲ್ಲಿ ಕೂಡ ನಾವು ಭಸ್ಮವನ್ನು ಧರಿಸ್ತೀವಿ. ಯಾಕೆ ಧರಿಸ್ತೀವಿ ಅಂದ್ರೆ, ಇದೊಂದು ಶಕ್ತಿ ಇದೆ ಈ ಭಸ್ಮದಲ್ಲಿ. ನಾವು ಈ ಭಸ್ಮ ಧರಿಸೋದ್ರಿಂದ ನಮ್ಮಲ್ಲಿ ಅನಾರೋಗ್ಯ ಕೂಡ ಕಮ್ಮಿ ಆಗುತ್ತೆ. ನಮ್ಗೆ ಯಾವುದೇ ರೋಗ ಬಂದು ಈ ಭಸ್ಮನ ನೀವು ಹಚ್ಚಿ ಅದ್ರಲ್ಲಿರೋ ಪಾಸಿಟಿವ್ ಎನರ್ಜಿಯಿಂದ ನಮ್ಗೆ